ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನನ್ನ ಹೋಲ್ ವ್ಲಾಗಲ್ಲಿ ನಾವು ಚೆನ್ನೈ ರೀಚ್ ಆಗಿದ್ದವರೆಗೂ ತೋರಿಸಿದ್ದೆ. ತುಂಬ ಲಾಂಗ್ ಗ್ಯಾಪ್ ಆದಮೇಲೆ ಇವತ್ತು ಚೆನ್ನೈ ವ್ಲಾಗ್ನ ಪಾರ್ಟ್ 1 ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನಾವು ಲಾಡ್ಜಲ್ಲಿದ್ದೀವಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಎವ್ರಿ ಡೇ ಮಾರ್ನಿಂಗ್ ಲಾಡ್ಜಲ್ಲೇ ಬ್ರೇಕ್ಫಾಸ್ಟ್ ಇರುತ್ತೆ. ಸೊ ಎವ್ರಿ ಡೇ ಬೆಳಗ್ಗೆ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟಿಗೆ ಹೋಗೋದು ರುಟೀನು. ಸೊ ಎವ್ರಿ ಡೇ ನನ್ನ ಔಟ್ಫಿಟ್ನು ಕೂಡ ನಿಮಗೆ ತೋರಿಸೋಣ ಅಂತ ಇದ್ದೀನಿ. ಯಾಕಂದರೆ ವೆಕೇಷನ್ಗೆ ಹೋದಾಗ ನಾರ್ಮಲ್ ಕುರ್ತಾಸ್ ಹಾಕಿ ಬೋರ್ ಆಗಿರುತ್ತೆ. ಚೂಡಿದಾರು ಬೇರೆ ಬೇರೆ ಟೈಪ್ ಏನೇನು ಹಾಕ್ಬೋದು ಡೀಸೆಂಟಾಗಿ, ಸ್ವಲ್ಪ ದಪ್ಪ ಇರೋರ್ಗೂ ಕೂಡ ಸೂಟ್ ಆಗೋ ಥರ ಅಂತ ಕೇಳಿದ್ರಿ. ಸೊ ಎವ್ರಿ ಡೇ ನಾನು ಬ್ರೇಕ್ಫಾಸ್ಟ್ಗೆ ಹೋಗುವಾಗ ಅಥವಾ ನಾವು ಔಟಿಂಗ್ ಹೋಗುವಾಗ ಏನು ಬಟ್ಟೆ ಹಾಕ್ತಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿರ್ತೀನಿ. ಸೊ ದಟ್ ನೀವು ಕೂಡ ವೆಕೇಷನ್ಗೆ ಹೋದಾಗ ನಿಮಗೂ ಕೂಡ ಐಡಿಯಾ ಸಿಗುತ್ತೆ ಯಾವ ರೀತಿ ಎಲ್ಲ ಹಾಕ್ಕೋಬೋದು ಅಂತ. ಸೊ ಇವತ್ತು ಈವ್ನಿಂಗ್ ಕಾರ್ತಿಕ್ ಕಾನ್ಫರೆನ್ಸ್ ಮುಗಿಸ್ಕೊಂಡು ಬಂದಿದ್ದಾರೆ. ನಾವು ಉಳ್ಕೊಂಡಿದ್ದು ಹೋಟೆಲ್ದು ರೂಮ್ ಟೂರ್ನ ನಾನು ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ದೆ. ಈ ವ್ಲಾಗಲ್ಲಿ ನಮ್ಮ ಹೋಟೆಲ್ನ ಲಾಬಿ ಏರಿಯಾ ಹೇಗಿದೆ ತೋರಿಸ್ತಿದ್ದೀನಿ. ನಾವಿದ್ದು ಹೋಟೆಲ್ ಪರ್ಲ್ ಇಂಟರ್ನ್ಯಾಷನಲ್ ಅಂತ. ಇದು ಚೆನ್ನೈ ಸೆಂಟ್ರಲ್ ಹತ್ತಿರದಲ್ಲೇ ಇದೆ. ನೀವು ಯಾವತ್ತಾದರೂ ಚೆನ್ನೈಗೆ ಹೋದರೆ ನಿಮಗೆ ಬಸ್ ಸ್ಟ್ಯಾಂಡ್ ಹತ್ತಿರನೇ ಯಾವುದಾದ್ರೂ ರೂಮ್ ಬೇಕು ಅಂದರೆ ಇಲ್ಲಿ ರೂಮ್ಸ್ ತುಂಬಾ ಕ್ಲೀನಾಗಿದೆ, ತುಂಬಾ ಚೆನ್ನಾಗಿದೆ, ಅಫೋರ್ಡೆಬಲ್ ಪ್ರೈಸ್ ಕೂಡ. ಸೊ ಟ್ರೈ ಮಾಡ್ಬೋದು. ಈಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ, ಯಾಕಂದರೆ ಇಲ್ಲಿ ಲೋಕಲ್ ಕ್ವಿಸೀನ್ ಏನಾದರೂ ಟ್ರೈ ಮಾಡೋಣ ಅಂತ. ಇಲ್ಲಿ ಮೋಸ್ಟ್ ಫೇಮಸ್ ಅಂದರೆ ಸೆಂಟ್ರಲ್ ಏರಿಯಾದಲ್ಲಿ ನ್ಯಾಷನಲ್ ದರ್ಬಾರ್, ತುಂಬ ಅಂದರೆ ತುಂಬಾ ಹಳೆಯ ರೆಸ್ಟೋರೆಂಟು. ನಾವು ಲಾಸ್ಟ್ ಟೈಮ್ ಚೆನ್ನೈಗೆ ಬಂದಾಗ ಕೂಡ ಇಲ್ಲಿ ಹೋಗಿದ್ವಿ. ನಮಗೆ ತುಂಬಾ ಇಷ್ಟ ಆಗಿತ್ತು. ಫುಡ್ಡು ತುಂಬ ಹಳೆಯ ಕಾಲದ ಥರ ಇದೆ, ಯಾಕಂದರೆ ತುಂಬ ಓಲ್ಡ್ ಹೆರಿಟೇಜ್ ಇರೋವಂಥದ್ದು. ಅಲ್ಲಿ ನಾವು ರೀಚ್ ಆಗಿದ್ದೀವಿ. ನನಗೆ ಇಡಿಯಪ್ಪಂ ಅಂದರೆ ತುಂಬಾ ಇಷ್ಟ. ಸೊ ಇಡಿಯಪ್ಪಂ ಜೊತೆ ನಾನು ಮಟನ್ ಕರಿ ತೊಗೊಂಡಿದ್ದೆ. ತುಂಬಾ ಯಮ್ಮಿ ಆಗಿತ್ತು. ನೀವು ಕೂಡ ಡೆಫಿನೆಟ್ಲಿ ಟ್ರೈ ಮಾಡಬೇಕು. ಈ ಕಾಂಬಿನೇಷನ್ನು ನಿಮಗೆ ಅವೈಲೇಬಲ್ ಇಲ್ಲ ಲೋಕಲಿ ಅಂದರೆ ನೀವು ಮನೆಯಲ್ಲೇ ಕೂಡ ಮಾಡ್ಬೋದು ತುಂಬ ಈಸಿಯಾಗಿ. ನಿಮಗೆ ಇದರ ರೆಸಿಪಿ ಬೇಕು ಅಂದರೆ ನನಗೆ ಕಮೆಂಟ್ಸಲ್ಲಿ ಬರ್ತಿಳಿಸಿ. ಇಡಿಯಪ್ಪಂ ಅಂದರೆ ಒಚ್ಚಾವ್ಗೆ ಅಂತೀವಲ್ಲ ಅದು, ಮತ್ತು ಮಟನ್ ಕರಿ ಕಾಂಬಿನೇಷನ್ ರೆಸಿಪಿನ ನಾನೊಂದು ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ಕಾಂಬಿನೇಷನ್ ಯಾರಿಗೆಲ್ಲ ಫೇವ್ರೇಟ್ ಅಂತ ನನಗೆ ಕಮೆಂಟ್ಸಲ್ಲಿ ಬರ್ತಿಳಿಸಿ. ಈ ರೆಸ್ಟೋರೆಂಟಲ್ಲಿ ಆ್ಯಕ್ಚುಲಿ ನಮಗೆ ಮಂಗಳೂರವರು ಕೂಡ ಸಿಕ್ಕಿದ್ರು, ಕನ್ನಡ ಮಾತಾಡೋರು. ಸೊ ತುಂಬಾ ಖುಷಿ ಆಯಿತು. ನೆಕ್ಸ್ಟ್ ಡೇ ಬೆಳಗ್ಗೆ ನಾವು ಬ್ರೇಕ್ಫಾಸ್ಟಿಗೆ ಹೊರಟಿದ್ದೀವಿ. ನಾನು 2 ಜೀನ್ಸ್ ತೊಗೊಂಡು ಬಂದಿದ್ದೆ ಟ್ರಿಪ್ಗೆ ಅಂತ. ಯಾಕಂದರೆ ತುಂಬ ಜೀನ್ಸ್ನ ಜಾಸ್ತಿ ಪ್ಯಾಕ್ ಮಾಡಿಕೊಂಡ್ರೆ ಲಗೇಜು ಜಾಸ್ತಿ ಆಗುತ್ತೆ, ಭಾರನೂ ಜಾಸ್ತಿ ಆಗುತ್ತೆ. 2 ಜೀನ್ಸ್ಗೆ ನೀವು ಡಿಫ್ರೆಂಟ್ ಟಾಪ್ಸ್ನ ಪೇರ್ ಮಾಡಿ ನಿಮ್ಮ ಔಟ್ಫಿಟ್ನ ರೆಡಿ ಮಾಡ್ಬೋದು. ಹಿಂದಿನ ದಿನ ನಾನು ಸ್ವಲ್ಪ ಲಾಂಗ್ ಟಾಪ್ ಥರ ಹಾಕಿದ್ದೆ, 3/4 ಸ್ಲೀವ್ಸ್ದು. ಇವತ್ತು ನಾನು ಶರ್ಟ್ ಹಾಕಿದ್ದೀನಿ. ಇದು ಡಾರ್ಕ್ ಬ್ಲೂ ವಿತ್ ಬ್ಲ್ಯಾಕ್ ಚೆಕರ್ಡ್ ಶರ್ಟು. ತುಂಬಾ ಕಂಫರ್ಟಬಲ್ ಆಗಿರುತ್ತೆ ವೇರ್ ಮಾಡೋಕ್ಕೆ. ಈವನ್ ಸ್ವಲ್ಪ ದಪ್ಪ ಇರೋರು ಕೂಡ ಹಾಕೋಬೋದು. ಜೀನ್ಸ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದಕ್ಕೆ ಸ್ಲೀಕಾಗಿ ನೀವು ಜುಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ, ಅಥವಾ ಕೂದಲು ಬಿಟ್ಟರು ಕೂಡ ಚೆನ್ನಾಗಿ ಕಾಣುತ್ತೆ. ಇದು ಒಂದು ಔಟ್ಫಿಟ್ ಐಡಿಯಾ ನಿಮಗೆ ಹೆಲ್ಪ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ಈಗ ಕಾರ್ತಿಕ್ ಕಾನ್ಫರೆನ್ಸ್ಗೆ ಹೋಗಿದ್ದಾರೆ. ನನಗೆ ರೂಮಲ್ಲಿ ನ್ಯೂಸ್ ಪೇಪರ್ ಓದೋದು, ಸ್ಕಿನ್ ಕೇರ್ ಮಾಡೋದು ತುಂಬಾ ರಿಲ್ಯಾಕ್ಸಿಂಗ್ ಅನಿಸ್ತಾ ಇತ್ತು. ಸೊ ಎವ್ರಿ ಡೇ ನಾನು ಏನಾದರೂ ಒಂದು ಸ್ಕಿನ್ ಕೇರ್ ಮಾಡ್ತಾನೆ ಇದ್ದೆ. ಇವತ್ತಿನ ದಿನ ನಾನು ಬಾಡಿ ಬಟರ್ ಅಪ್ಲೈ ಮಾಡ್ತಾ ಇದ್ದೀನಿ ಕೈ ಕಾಲಿಗೆ. ರೂಮಲ್ಲಿ AC ಯಾವಾಗಲೂ ಆನ್ ಇರುತ್ತೆ. ಸೊ ಕೈ ಕಾಲು ಮುಖ ಎಲ್ಲ ತುಂಬ ಒಡೆದಿರುತ್ತೆ. ಎಸ್ಪೆಷಲಿ ಚಳಿಗಾಲ ಬೇರೆ, ಎಲ್ಲೇ ಇದ್ರೂ ಚಳಿಗೆ ಸ್ಕಿನ್ ಹೊಡೆಯುತ್ತೆ. ಈ ಟೈಮಲ್ಲಿ ಎವ್ರಿ ಡೇ ಬೆಳಗ್ಗೆ ಸಂಜೆ ಬಾಡಿ ಬಟರ್ಸ್ನ ಅಪ್ಲೈ ಮಾಡೋದ್ರಿಂದ ಸ್ಕಿನ್ ತುಂಬ ಹೈಡ್ರೇಟೆಡ್ ಆಗಿರುತ್ತೆ. ಸೊ ನಾನು ಮರಿಗಿದ್ದೆ ತಂದಿದ್ದೆ ಬಾಡಿ ಬಟರ್ನ ಅಪ್ಲೈ ಮಾಡೋದಕ್ಕೆ ಅಂತ ಚಳಿಗಾಲದಲ್ಲಿ. ಸೊ ನಾನಿವತ್ತು ಅಪ್ಲೈ ಮಾಡ್ತಾ ಇರೋದು ಮಾಮಾ ಅರ್ತ್ ಅವರ ಅಪ್ಟನ್ ಬಾಡಿ ಬಟರ್ ವಿತ್ ಟರ್ಮರಿಕ್ ಆ್ಯಂಡ್ ಹನಿ. ಇದು ಡೀಪ್ ನರಿಶ್ಮೆಂಟ್ಗೋಸ್ಕರ ಅಂತ ಇರೋವಂಥದ್ದು. ಇದರಲ್ಲಿ ಮತ್ತೊಂದು ವೆರೈಟಿ ಕೂಡ ಇದೆ, ಅದೇನೆಂದರೆ ಕೋಕೋ ಬಾಡಿ ಬಟರ್ ವಿತ್ ಕಾಫಿ ಆ್ಯಂಡ್ ಕೊಕೋವಾ. ಇದು ಕೂಡ ಡೀಪ್ ಮಾಯಿಶ್ಚರೈಸೇಷನ್ಗೆ. ಇದರಲ್ಲಿ ಕಾಫಿ ಆ್ಯಂಡ್ ಕೊಕೋವಾ ಹಾಕಿರೋದ್ರಿಂದ ಸ್ಮೆಲ್ ಅಂತೂ ಸೇಮ್ ಕೋಲ್ಡ್ ಕಾಫಿ ಥರನೇ ಬರುತ್ತೆ. ನೀವು ಇದನ್ನು ಅಪ್ಲೈ ಮಾಡಿ ಓಡಾಡ್ತಿದ್ರೆ ಎಲ್ಲರೂ ಕೇಳ್ತಾರೆ, ಇನ್ನು ಸ್ಮೆಲ್ ಇದು ಇಷ್ಟು ಚೆನ್ನಾಗಿದೆ, ಏನು ಅಪ್ಲೈ ಮಾಡಿದ್ದೀರಾ ಅಂತ. ಬಟ್ ಇವತ್ತು ನಾನು ತೊಗೊಂಡು ಬಂದು ಅಪ್ಲೈ ಮಾಡ್ತಿರೋ ಅಂಥದ್ದು
ಉಪ್ಟನ್ ಬಾಡಿ ಬಟರ್. ಇದು ಟೆಕ್ಸ್ಚರ್ ಸೇಮ್ ಬೆಣ್ಣೆ ಥರನೇ ಇದೆ. ಬಾಡಿ ಬಟರ್ ಅಂತ ಬರೆದಿದೆ, ಒಳಗಡೆ ಕಲರ್ ಕೂಡ ಬಟರ್ ಥರನೇ ಇದೆ, ಟೆಕ್ಸ್ಚರ್ ಕೂಡ ಬಟರ್ ಥರನೇ ಇದೆ. ಬಟ್ ಇದನ್ನು ಅಪ್ಲೈ ಮಾಡಿದ್ಮೇಲೆ ಒಂಚೂರು ಸ್ಕಿನ್ ಜಿಡ್ ಅನ್ಸೋದಿಲ್ಲ. ಸ್ಕಿನ್ ಕಂಪ್ಲೀಟಾಗಿ ಅಬ್ಸಾರ್ಬ್ ಮಾಡ್ಕೊಂಡ್ಬಿಡುತ್ತೆ. ಅದನ್ನು ಅಬ್ಸಾರ್ಬ್ ಮಾಡ್ಕೊಂಡಾಗಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ನಿಮ್ಮ ಸ್ಕಿನ್ ಎಷ್ಟು ಡ್ರೈ ಆಗಿದೆ ಈ ಕೋಲ್ಡ್ ವಿಂಟರ್ ವೆದರಲ್ಲಿ ಅಂತ. ಈ ಎರಡು ಬಾಡಿ ಬಟರ್ಸ್, ಕೋಕೋ ಬಾಡಿ ಬಟರ್ ಮತ್ತು ಉಪ್ಟನ್ ಬಾಡಿ ಬಟರ್ ನಿಮಗೆ ಅಮೆಝಾನಲ್ಲಿ ಕೂಡ ಸಿಗುತ್ತೆ, ನೈಕಾದಲ್ಲಿ ಕೂಡ ಸಿಗುತ್ತೆ, mamaearth.in ವೆಬ್ಸೈಟಲ್ಲಿ ಕೂಡ ಸಿಗುತ್ತೆ. ನಿಮಗೆ mamaearth.in ವೆಬ್ಸೈಟಲ್ಲಿ ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಿರೋ ಕೋಡ್ ಅಪ್ಲೈ ಮಾಡಿ ತೊಗೊಂಡ್ರೆ ನಿಮಗೆ ಅಡಿಷ್ನಲ್ 20% ಡಿಸ್ಕೌಂಟ್ ಕೂಡ ಸಿಗುತ್ತೆ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೇ ನಾನು ಎಲ್ಲ ಪ್ರಾಡಕ್ಟ್ನು ತುಂಬ ಸಲ ಟ್ರೈ ಮಾಡಿ ಅದು ಚೆನ್ನಾಗಿದೆ ಅನಿಸಿದ ಮೇಲೇ ನಾನು ನಿಮಗೆ ಸಜೆಸ್ಟ್ ಮಾಡೋದು. ತುಂಬಾ ಕ್ವೆಶನ್ಸ್ ಕೇಳ್ತಾ ಇರ್ತೀರ, ವಿಂಟರಲ್ಲಿ ಯಾವುದು ಬೆಸ್ಟ್ ಮಾಯಿಶ್ಚರೈಸರ್ ಸಜೆಸ್ಟ್ ಮಾಡಿ ಅಂತ. ಮಾಮಾಅರ್ತ್ ಅವರ ಬಾಡಿ ಬಟರ್ಸ್ ಒನ್ ಆಫ್ ದ ಬೆಸ್ಟ್ ಮಾಯಿಶ್ಚರೈಸರ್ಸ್ ಅಂತಲೇ ಹೇಳ್ಬೋದು. ಇದರ ಟೆಕ್ಸ್ಚರ್ ವೈಸ್ ಆಗಿರ್ಬೋದು, ಪ್ರೈಸ್ ವೈಸ್ ಆಗಿರ್ಬೋದು, ಕ್ವಾಲಿಟಿ ವೈಸ್ ಆಗಿರ್ಬೋದು. ಯಾಕಂದರೆ ಮಾಮಾಅರ್ತ್ ಅವರು ಕಂಪ್ಲೀಟ್ಲಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿನೇ ಅವರ ಪ್ರಾಡಕ್ಟ್ಸ್ನ ಪ್ರಿಪೇರ್ ಮಾಡೋದು. ಅವರ ಎಲ್ಲ ಪ್ರಾಡಕ್ಟ್ಸು ಪ್ಯಾರಬನ್ ಫ್ರೀ, ಸಿಲಿಕಾನ್ ಫ್ರೀ, ಹಾಗೆ ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿರುತ್ತೆ. ಎಲ್ಲ ಸ್ಕಿನ್ ಟೈಪ್ಗೂ ಸೂಟ್ ಆಗುತ್ತೆ ಕೂಡ. ಎಲ್ಲದಕ್ಕಿಂತ ಹೆಚ್ಚಾಗಿ ಮಾಮಾಅರ್ತ್ ಅವರು ಪ್ಲಾಸ್ಟಿಕ್ ಪಾಸಿಟಿವ್, ಅಂದರೆ ಅವರು ಎಷ್ಟು ಪ್ಲಾಸ್ಟಿಕ್ನ ಬಳಸ್ತಾರೋ ಅದಕ್ಕಿಂತ ಹೆಚ್ಚು ರೀಸೈಕಲ್ ಮಾಡ್ತಾರೆ. ಅದಲ್ದಲೇ ಮೋಸ್ಟ್ ಇಂಪಾರ್ಟೆಂಟ್ಲಿ ಪೀಟಾ ಅವರು ಮಾಮಾಅರ್ತ್ನ ಕ್ರುಯಲ್ಟಿ ಫ್ರೀ ಅಂತ ಸರ್ಟಿಫೈ ಕೂಡ ಮಾಡಿದ್ದಾರೆ. ಇದಕ್ಕಿಂತ ಬೇರೆ ಏನು ಬೇಕು ಹೇಳಿ. ಸೊ ರೆಡಿಯಾಗಿದ್ದೀನಿ, ಈವ್ನಿಂಗ್ ಸ್ವಲ್ಪ ಔಟಿಂಗ್ ಹೋಗೋಣ, ಶಾಪಿಂಗ್ ಹೋಗೋಣ ಅಂತ. ಕಾರ್ತಿಕ್ ಕಾನ್ಫರೆನ್ಸ್ ಮುಗಿಸ್ಕೊಂಡು ಡೈರೆಕ್ಟಾಗಿ ನಾನು ಎಲ್ಲಿದ್ದೀನೋ ಅಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ನಾನಿವತ್ತು ಒಂದಷ್ಟು ಮಾಲ್ಸ್ ಎಲ್ಲ ರಿಸರ್ಚ್ ಮಾಡಿದೆ, ಎಲ್ಲಿ ಹೋಗ್ಬೋದು, ಯಾವ ಮಾಲ್ ಚೆನ್ನಾಗಿದೆ ಅಂತ. ಅಲ್ಲಿಗೆ ನಾನು ಹೊರಡೋದಕ್ಕೆ ನಾನು ರೆಡಿಯಾಗಿದ್ದೀನಿ. ಈ ಔಟ್ಫಿಟ್ನ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಕೂಡ ಪೋಸ್ಟ್ ಮಾಡಿದ್ದೆ. ತುಂಬಾ ರಿಕ್ವೆಸ್ಟ್ ಬರ್ತಾಯಿತ್ತು, ಇದು ಎಲ್ಲಿ ತೊಗೊಂಡ್ರಿ, ಎಷ್ಟು ಅಮೌಂಟು, ಕಲರ್ಸ್ ತುಂಬ ಚೆನ್ನಾಗಿದೆ ಅಂತ. ಇದು ಆ್ಯಕ್ಚುಲಿ ನಾನು ತೊಗೊಂಡಿದ್ದು ವೆಸ್ಟ್ ಸೈಡಲ್ಲಿ. ಯಾವುದೇ ವೆಸ್ಟ್ ಸೈಡಲ್ಲಿ ಕೂಡ ನೀವು ಈ ಟೈಪ್ ಟಾಪ್ಸ್ನ ನೋಡ್ಬೋದು. ಅಮೆಝಾನಲ್ಲಿ ಕೂಡ ಸಿಗುತ್ತೆ. ತೊಗೊಂಡು ತುಂಬಾ ವರ್ಷ ಆಯಿತು, ಆಲ್ಮೋಸ್ಟ್ 3 ವರ್ಷ ಆಯಿತು ಈ ಟಾಪ್ ತೊಗೊಂಡು. ತುಂಬ ಜಾಸ್ತಿ ವೇರ್ ಮಾಡ್ತಿರ್ಲಿಲ್ಲ, ಈಗ ವೇರ್ ಮಾಡಿದ್ದೀನಿ. ಇನ್ನೂ ಹಾಗೆ ಇದೆ, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಸೊ ಈ ಔಟ್ಫಿಟ್ ನೋಡಿ ಕೂಡ ನಿಮಗೆ ಔಟ್ಫಿಟ್ ಐಡಿಯಾ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಈಗ ನಾನು ಕ್ಯಾಬಲ್ಲಿ ಎಕ್ಸ್ಪ್ರೆಸ್ ಅವೆನ್ಯೂ ಮಾಲ್ಗೆ ಹೋಗ್ತಾ ಇದ್ದೀನಿ. ಸಿಟಿ ಅಂತೂ ತುಂಬ ಕೂಲಾಗಿತ್ತು. ಈವ್ನಿಂಗ್ ಟೈಮ್ ನಾನು ಹೋಗುವಾಗ ಲೈಟಾಗಿ ಮಳೆ ಬರ್ತಾ ಇತ್ತು. ಸೊ ತುಂಬ ಎಂಜಾಯ್ ಮಾಡಿದೆ ನಾನು ಕ್ಯಾಬ್ ಜರ್ನಿನ. ಈಗ ನಾನು ಮಾಲ್ ರೀಚ್ ಆಗಿದ್ದೀನಿ. ಎಕ್ಸ್ಪ್ರೆಸ್ ಅವೆನ್ಯೂ ಮಾಲ್ ತುಂಬಾ ಹ್ಯೂಜ್ ಆಗಿದೆ. ತುಂಬಾ ಇಷ್ಟ ಆಯಿತು ನನಗೆ. ಎಲ್ಲ ಥರದ ಬ್ರ್ಯಾಂಡ್ಸ್ ಕೂಡ ಇದೆ, ಸ್ಕಿನ್ ಕೇರಿಂದ ಹಿಡಿದು ಕ್ಲೋದಿಂಗ್ ಬ್ರ್ಯಾಂಡ್ಸಿಂದ ಹಿಡಿದು ಮೇಕಪ್ ಬ್ರ್ಯಾಂಡ್ಸಿಂದ ಹಿಡಿದು ಎಲ್ಲನೂ ಅವೈಲೇಬಲ್ ಇದೆ. ನಿಮಗೆ ಏನಾದರೂ ಶಾಪಿಂಗ್ ಮಾಡಬೇಕು, ಎಲ್ಲೂ ಸಿಗ್ತಾ ಇಲ್ಲ ಅನ್ನೋ ಐಟಮ್ಸ್ನ ಇಲ್ಲಿ ಬಂದರೆ ಎಲ್ಲೂ ಸಿಗದೆ ಇರೋದು ಕೂಡ ಇಲ್ಲಿ ಸಿಗುತ್ತೆ. ನಾನು ಕೆಲವೊಂದು ಔಟ್ಫಿಟ್ಸ್ನೂ ಕೂಡ ಟ್ರೈ ಮಾಡಿದೆ. ಟ್ರೆಡಿಷ್ನಲ್, ಎಥ್ನಿಕ್, ಜೀನ್ಸ್, ಟಾಪ್ಸ್ ಎಲ್ಲನೂ ಟ್ರೈ ಮಾಡಿದೆ. ಯಾವುದು ಡಿಫ್ರೆಂಟ್ ಆಗಿದೆಯೋ ಅದು ತೊಗೊಳ್ಳೋಣ ಅಂತ. ಆ್ಯಕ್ಚುಲಿ ಟ್ರೆಡಿಷ್ನಲಲ್ಲಿ ನನಗೆ ಕೆಲವೊಂದು ಇಷ್ಟ ಆಗಿತ್ತು, ಬಟ್ ಯಾವುದು ಅಕೇಶನ್ ಇಲ್ಲ, ಸುಮ್ಮನೆ ಯಾಕೆ ತೊಗೊಳ್ಳೋದು ಅಂತ ತೊಗೊಳ್ಲಿಲ್ಲ. ಒಂದು ಜೀನ್ಸ್ ತುಂಬಾ ಇಷ್ಟ ಆಯಿತು, ಸೊ ಜೀನ್ಸ್ ತೊಗೊಂಡೆ. ಹಾಗೆಯೇ ಬೆಲ್ಟ್ ತೊಗೊಂಡೆ. ಜೀನ್ಸ್ಗೆ ಬೆಲ್ಟ್ ತುಂಬಾ ಇಂಪಾರ್ಟೆಂಟು. ಸೊ ಯುನೀಕ್ ಆಗಿರುವಂಥ ಬೆಲ್ಟ್, ಕಂಫರ್ಟೇಬಲ್ ಆಗಿರುವಂಥದ್ದು ಸಿಕ್ತು. ಅಲ್ಲಿಂದ ನಾವೀಗ ಫುಡ್ ಕೋರ್ಟಿಗೆ ಬಂದಿದ್ದೀವಿ. ನಾನು ಫುಡ್ ಕೋರ್ಟಿಗೆ ಬರೋ ಅಷ್ಟರಲ್ಲಿ ಕಾರ್ತಿಕ್ ಕೂಡ ನನಗೆ ಜಾಯಿನ್ ಆದರು. ಅಲ್ಲಿವರೆಗೂ ನನ್ನ ಶಾಪಿಂಗ್ ಕಂಪ್ಲೀಟ್ ಆಗಿತ್ತು. ನಾನು ಆರೆಂಜ್ ಜ್ಯೂಸ್ ತೊಗೊಂಡಿದ್ದೆ. ಓಡಾಡಿ ಮಾಲ್ ಸುತ್ತಾಡಿ ತುಂಬಾ ಟಯರ್ಡ್ ಆಗಿತ್ತು. ಕಾರ್ತಿಕ್ಕಿಗೆ KFC ಅಂದರೆ ತುಂಬಾ ಇಷ್ಟ. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ನನ್ನ ವ್ಲಾಗ್ಸ್ನ ರೆಗ್ಯುಲರಾಗಿ ನೋಡ್ತಾ ಇದ್ದರೆ. ಸೊ ಬಂದ ತಕ್ಷಣ KFC ಟ್ರೈ ಮಾಡಿದ್ರು. ನಾನು KFC ತಿನ್ನಲಿಲ್ಲ, ಏನಾದರೂ ಯುನೀಕ್ ಆಗಿರೋವಂಥದ್ದು, ಡಿಫ್ರೆಂಟ್ ಆಗಿರೋವಂಥದ್ದು ಟ್ರೈ ಮಾಡಬೇಕಂತ ಪಂಜಾಬ್ ಗ್ರಿಲ್ ಅನ್ನೋ ಕಡೆಯಿಂದ ನಾನು ಸಿಜ್ಲರ್ ತಂದಿದ್ದೀನಿ. ಸಿಜ್ಲಿಂಗ್ ಸೌಂಡ್ ಕೇಳಿದ್ರೇ ಗೊತ್ತಾಗ್ತಿರ್ಬೋದು ಎಷ್ಟು ಯಮ್ಮಿ ಆಗಿತ್ತು ಈ ಸಿಜ್ಲರ್ ಅಂತ. ಇದು ಚಿಕನ್ ಟಿಕ್ಕಾ ಸಿಜ್ಲರ್. ತುಂಬ ಸ್ಪೈಸಿ ಆಗಿತ್ತು, ಯಮ್ಮಿ ಆಗಿತ್ತು. ಸೊ ಅದಾದಮೇಲೆ ಐಸ್ ಕ್ರೀಮ್ ತಿಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಈಗ ಐಸ್ ಕ್ರೀಮ್ ತಿನ್ನಕ್ಕೆ ಹೋಗಿದ್ದೀವಿ.
ಸೌಂಡ್ ಕೇಳಿದ್ರಲ್ಲ, ಈ ಐಸ್ ಕ್ರೀಮ್ನ ಇದೇ ರೀತಿ ಮಾಡೋದು. ಕ್ರೀಮ್ ಸ್ಟೋನ್ ಅಂತ ಈ ಐಸ್ ಕ್ರೀಮ್ ಸೆಂಟರ್ ಹೆಸರು. ಕಲ್ಲು ಕಂಪ್ಲೀಟಾಗಿ ಫ್ರೋಝನ್ ಆಗಿರುತ್ತೆ. ಇದ್ರ ಮೇಲೆ ಏನೇ ಹಾಕಿದ್ರೂ ಅದು ಕ್ರೀಮು ಐಸ್ ಕ್ರೀಮಾಗಿ ಕನ್ವರ್ಟ್ ಆಗುತ್ತೆ ಫ್ರೋಝನ್ ಇರೋದ್ರಿಂದ. ಇದು ಆ್ಯಕ್ಚುಲಿ ನಾವು ಒಂದೇ ಐಸ್ ಕ್ರೀಮ್ ತೊಗೊಂಡು ಇಬ್ಬರು ಶೇರ್ ಮಾಡಿದ್ವಿ. ನಾವು ರೆಡ್ ವೆಲ್ವೆಟ್ ಕೇಕ್ ಐಸ್ ಕ್ರೀಮ್ ತೊಗೊಂಡಿದ್ವಿ. ಇದರಲ್ಲಿ ಚಾಕ್ಲೇಟ್ ಚಿಪ್ಸ್ ಕೂಡ ಹಾಕಿದ್ರು. ತುಂಬಾ ಯುನೀಕ್ ಆಗಿತ್ತು, ಟೇಸ್ಟಿಯಾಗಿತ್ತು. ಇದಕ್ಕೂ ಮುಂಚೆ ಮಾಡೋದು ಬೇರೆಯವ್ರು ಯಾರೋ ತೊಗೊಂಡಿದ್ದು, ಅವ್ರು ಸ್ಟ್ರಾಬೆರಿ ಫ್ಲೇವರ್ ತೊಗೊಂಡಿದ್ರು. ನನಗೂ ಕಾರ್ತಿಕ್ ಇಬ್ರಿಗೂ ಸ್ಟ್ರಾಬೆರಿ ಫ್ಲೇವರ್ ಅಂದರೆ ಇಷ್ಟನೇ ಆಗೋದಿಲ್ಲ. ಸೇಮ್ ಟಾನಿಕ್ ಥರ ಅನಿಸುತ್ತೆ. ಸೊ ಜಸ್ಟ್ ನಿಮಗೆ ತೋರಿಸೋದಕ್ಕೆ ಹೇಗೆ ಮಾಡ್ತಾರೆ ಅಂತ ತೋರಿಸೋದಕ್ಕೋಸ್ಕರ ನಾನು ಅದನ್ನು ವೀಡಿಯೋ ಮಾಡಿದ್ದು. ನೀವು ಡೆಫಿನೆಟ್ಲಿ ರೆಡ್ ವೆಲ್ವೆಟ್ ಕೇಕ್ ವಿತ್ ಐಸ್ ಕ್ರೀಮ್ ಕಾಂಬಿನೇಷನ್ ಟ್ರೈ ಮಾಡಲೇಬೇಕು. ತುಂಬಾ ಯಮ್ಮಿಯಾಗಿರುತ್ತೆ. ಇದ್ರ ಡೆಕೋರೇಷನ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ನೋಡೋಕ್ಕೂ ಕ್ಯೂಟಾಗಿದೆ. ಈ ಐಸ್ ಕ್ರೀಮ್ನ ಮಾಡೋದನ್ನು ನೋಡೋಕ್ಕೆ ಎಷ್ಟು ಖುಷಿಯಾಗುತ್ತೋ ತಿನ್ನೋಕ್ಕೂ ಅಷ್ಟೇ ಖುಷಿಯಾಗುತ್ತೆ. ನಿಮಗಿದು ಎಲ್ಲಾದರೂ ಸಿಕ್ಕಿದ್ರೆ ಡೆಫಿನೆಟ್ಲಿ ಟ್ರೈ ಮಾಡಿ. ಎಸ್ಪೆಷಲಿ ಇದು ದುಬೈಯಲ್ಲಿ ಫಸ್ಟ್ ಟೈಮ್ ನೋಡಿದ್ದೆ ನಾನು. ಇದನ್ನು ಅಲ್ಲೇ ಡೈರೆಕ್ಟಾಗಿ ಮಾಡಿ ಒಂದಷ್ಟು ದೂರದಲ್ಲಿ ಇನ್ನೊಬ್ಬರು ನಿಂತಿರ್ತಾರೆ, ಬಾಲ್ ಥರ ಮಾಡಿ ಅವ್ರು ಎಸಿತಾರೆ, ಇನ್ನೊಬ್ಬರು ಇನ್ನೊಂದು ಬೌಲಲ್ಲಿ ಅದನ್ನು ಕ್ಯಾಚ್ ಮಾಡ್ತಾರೆ. ಅದು ರಾಕಿ ಕ್ರೀಮ್ ಸ್ಟೋನ್ ಅಂತ, ಅದು ಇನ್ನೂ ತುಂಬ ಚೆನ್ನಾಗಿರುತ್ತೆ. ದುಬೈ ಮಾಲ್ಗೆ ನೀವು ಯಾವಾಗಾದರೂ ಹೋದರೆ ಡೆಫಿನೆಟ್ಲಿ ಟ್ರೈ ಮಾಡ್ಬೋದು. ತುಂಬಾ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅದು. ಫೈನಲಿ ಅಲ್ಲಿ ಇಲ್ಲಿ ಸುತ್ತಾಡಿ ಐಸ್ ಕ್ರೀಮ್ ತಿಂದು ಊಟ ಮಾಡಿ ಫೈನಲಿ ಏನಾದರೂ ಚಾಟ್ ತಿನ್ನಬೇಕು ಅಂತ ಅನಿಸ್ತಾ ಇತ್ತು. ಮೋಮೋಸ್ ತಿಂದು ಬಹಳನೇ ದಿನ ಆಗಿದ್ದು. ಸೊ ಈ ಮಾಲಲ್ಲಿ ಮೋಸ್ಟ್ ಫೇಮಸ್ ವಾವ್ ಮೋಮೋಸ್ ಇದ್ದಿದ್ದರಿಂದ ನಾವಿಬ್ಬರು ಒಂದು ಮೋಮೋಸ್ ತೊಗೊಂಡು ಶೇರ್ ಮಾಡೋಣ ಅಂತ ಈಗ ಮೋಮೋಸ್ ತೊಗೊಂಡಿದ್ವಿ. ಕಾರ್ತಿಕಿಗೆ ಮೋಮೋಸ್ ಅಷ್ಟು ಇಷ್ಟ ಆಗಲ್ಲ, ಬಟ್ ನಾನು ನಿಮ್ಗೆ ಇಷ್ಟ ಆಗೇ ಆಗುತ್ತೆ, ಟ್ರೈ ಮಾಡಿ ಅಂದಿದ್ದಕ್ಕೆ ಟ್ರೈ ಮಾಡಿದ್ರು. ಅವ್ರಿಗೆ ತುಂಬಾ ಇಷ್ಟ ಆಯಿತು. ಸೊ ನೀವು ಕೂಡ ಮೋಮೋಸ್ ಅಷ್ಟು ಇಷ್ಟ ಆಗಲ್ಲ ಅಂದರೆ ವಾವ್ ಮೋಮೋಸಲ್ಲಿ ಚಿಕನ್ ಮೋಮೋಸ್ ಅಥವಾ ವೆಜಿಟೇಬಲ್ ಮೋಮೋಸ್ ಟ್ರೈ ಮಾಡಿ, ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಸೊ ಇವತ್ತಿನ ನಮ್ಮ ಈ ಚೆನ್ನೈ ಔಟಿಂಗ್, ಚೆನ್ನೈ ವ್ಲಾಗ್ ಭಾಗ 1 ನಿಮಗೆಲ್ರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ನಮ್ಮ ವ್ಲಾಗ್ನ ಶೇರ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಇನ್ನೊಂದಷ್ಟು ಡಿಫ್ರೆಂಟ್ ಕ್ವಿಸಿನ್ಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತಿದ್ದೀವಿ. ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀವಿ. ಸೊ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. Till then, take care. Bye-bye.